ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಳ್ಳಾರಿ ಚಿತ್ರದುರ್ಗ ಜಿಲ್ಲೆಯ ರೈಲ್ವೆ ಪ್ರಯಾಣಿಕರಿಗೆ ಶುಭ ಸುದ್ದಿಯನ್ನು ನೈಋತ್ಯ ರೈಲ್ವೆ ನೀಡಿದೆ. ಸೊ ಯಾರೆಲ್ಲ ಟ್ರೈನ್ಗಳ ಮೂಲಕ ಹೆಚ್ಚು ಪ್ರಯಾಣ ಮಾಡ್ತೀರಿ ಅವರಿಗೆಲ್ಲ ಇನ್ನು ಮುಂದೆ ಸಂಚಾರ ಮಾಡಲು ತುಂಬ ಅನುಕೂಲವಾಗಲಿದೆ ಎಂದು ಈಗಾಗಲೇ ರಾಜ್ಯದ ಹಲವೆಡೆ ಎಕ್ಸ್ಪ್ರೆಸ್ ರೈಲುಗಳನ್ನು ಬಿಡಲು ರೈಲ್ವೆ ಇಲಾಖೆ ನಿರ್ಧಾರವನ್ನು ಮಾಡಿದೆ. ಸೊ ಯಾವ್ಯಾವ ಟ್ರೈನ್ಗಳಿಂದ ನಿಮಗೆ ಅನುಕೂಲವಾಗಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ತಪ್ಪದೇ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರ್ತದೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಈ ಮುಂಚೆ ಕೆಲವು ಎಕ್ಸ್ಪ್ರೆಸ್ ಟ್ರೈನ್ಗಳು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಪ್ರಮುಖ ವಹಿವಾಟು ಕೇಂದ್ರವಾಗಿರುವ ಚಿಕ್ಕಜಾಜೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ನಲ್ಲಿ ಕೆಲವು ಎಕ್ಸ್ಪ್ರೆಸ್ ಟ್ರೈನ್ಗಳ ನಿಲುಗಡೆ ಇರಲಿಲ್ಲ. ಅದಕ್ಕೋಸ್ಕರ ಬಳ್ಳಾರಿ ಚಿತ್ರದುರ್ಗದ ಕಡೆಗೆ ತೆರಳುವವರಿಗೆ ಅನುಕೂಲವಾಗಲಿ ಅಂತ ಬರೋಬ್ಬರಿ 8 ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ಚಿಕ್ಕಜಾಜೂರು ಜಂಕ್ಷನ್ನಲ್ಲಿ ನಿಲ್ಲಿಸಲು ರೈಲ್ವೆ ಇಲಾಖೆ ನಿರ್ಧಾರವನ್ನು ಮಾಡಿದೆ. ಅದಕ್ಕಂತಾನೆ ಚಿಕ್ಕಜಾಜೂರು ರೈಲ್ವೆ ಸ್ಟೇಷನ್ ಕೂಡ ಮರು ಅಭಿವೃದ್ಧಿಪಡಿಸಿದೆ. ಸೊ ಮೇಯ್ನ್ ಆಗಿ ಈ ಚಿಕ್ಕಜಾಜೂರು ರೈಲ್ವೆ ನಿಲ್ದಾಣ ಚಿತ್ರದುರ್ಗ, ಹೊಳಲ್ಕೆರೆ, ಚನ್ನಗಿರಿ, ಚಳ್ಳಿಕೆರೆ, ರಾಯದುರ್ಗ ಮತ್ತು ಬಳ್ಳಾರಿ ಜನರಿಗೆ ಸಂಪರ್ಕ ಕಲ್ಪಿಸಲು ಮುಖ್ಯ ನಿಲ್ದಾಣ ಆಗಿರೋದ್ರಿಂದ ಈ 8 ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ಚಿಕ್ಕಜಾಜೂರು ನಿಲ್ದಾಣದಲ್ಲಿ ಪ್ರಾಯೋಗಿಕ ಅನ್ವಯದ ಆಧಾರದ ಮೇಲೆ 1 ನಿಮಿಷ ನಿಲುಗಡೆ ಇರಲಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ರೈಲುಗಳ ಆರಂಭದ ದಿನಾಂಕದಿಂದ ಮುಂದೆ ಸೌತ್ ವೆಸ್ಟರ್ನ್ ರೈಲ್ವೆ ಕಡೆಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಬರುವವರೆಗೂ ಇರಲಿದೆ ಅಂತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನಮಹಡಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಬನ್ನಿ, ಈ ಚಿಕ್ಕಜಾಜೂರು ಚಿತ್ರದುರ್ಗ ಬಳ್ಳಾರಿ ಮಾರ್ಗದಲ್ಲಿ ನೀವು ಪ್ರಯಾಣ ಮಾಡ್ತಾ ಇದ್ದರೆ ಯಾವ ಎಕ್ಸ್ಪ್ರೆಸ್ ಟ್ರೈನ್ಗಳಿಂದ ನಿಮಗೆ ಅನುಕೂಲವಾಗಲಿದೆ ಅಂತ ಒಂದೊಂದನ್ನೇ ನೋಡೋಣ. ನಂಬರ್ 1, ಮಾರ್ಚ್ 5ರಿಂದ ಟ್ರೈನ್ ನಂಬರ್ 11006 ಪುದುಚೇರಿ ದಾದರ್ ಚಾಲುಕ್ಯ ಎಕ್ಸ್ಪ್ರೆಸ್. ಈ ರೈಲು ಚಿಕ್ಕಜಾಜೂರು ಸ್ಟೇಷನ್ನಲ್ಲಿ ಬೆಳಗ್ಗೆ 10 ಗಂಟೆ 39 ನಿಮಿಷಕ್ಕೆ ಆಗಮಿಸಿ 10 ಗಂಟೆ 40 ನಿಮಿಷಕ್ಕೆ ನಿರ್ಗಮಿಸುತ್ತೆ. ನಂಬರ್ 2, ಮಾರ್ಚ್ 8ರಿಂದ ಟ್ರೈನ್ ನಂಬರ್ 11005 ದಾದರ್ ಪುದುಚೇರಿ ಎಕ್ಸ್ಪ್ರೆಸ್. ಈ ರೈಲು ಚಿಕ್ಕಜಾಜೂರು ನಿಲ್ದಾಣದಲ್ಲಿ ಸಂಜೆ 4 ಗಂಟೆ 4 ನಿಮಿಷಕ್ಕೆ ಆಗಮಿಸಿ 4 ಗಂಟೆ 5 ನಿಮಿಷಕ್ಕೆ ನಿರ್ಗಮಿಸುತ್ತೆ. ನಂಬರ್ 3, ಮಾರ್ಚ್ 7ರಿಂದ ಟ್ರೈನ್ ನಂಬರ್ 11022 ತಿರುನಾಲ್ವೆಲ್ಲಿ ದಾದರ್ ಎಕ್ಸ್ಪ್ರೆಸ್. ಈ ರೈಲು ಚಿಕ್ಕಜಾಜೂರು ಸ್ಟೇಷನ್ನಲ್ಲಿ ಬೆಳಗ್ಗೆ 10 ಗಂಟೆ 31 ನಿಮಿಷಕ್ಕೆ ಆಗಮಿಸಿ 10 ಗಂಟೆ 40 ನಿಮಿಷಕ್ಕೆ ಡಿಪಾರ್ಚರ್ ಆಗುತ್ತೆ. ನಂಬರ್ 4, ಮಾರ್ಚ್ 5ರಿಂದ ಟ್ರೈನ್ ನಂಬರ್ 11021 ದಾದರ್ ತಿರುನಾಲ್ವೆಲ್ಲಿ ಎಕ್ಸ್ಪ್ರೆಸ್. ಈ ರೈಲು ಚಿಕ್ಕಜಾಜೂರು ಸ್ಟೇಷನ್ನಲ್ಲಿ ಸಂಜೆ 4 ಗಂಟೆ 4 ನಿಮಿಷಕ್ಕೆ ಆಗಮಿಸಿ 4 ಗಂಟೆ 5 ನಿಮಿಷಕ್ಕೆ ನಿರ್ಗಮಿಸುತ್ತೆ. ನಂಬರ್ 5, ಮಾರ್ಚ್ 10ರಿಂದ ರೈಲು ಸಂಖ್ಯೆ 11036 ಮೈಸೂರು ದಾದರ್ ಶರಾವತಿ ಸಾಪ್ತಾಹಿಕ ಎಕ್ಸ್ಪ್ರೆಸ್. ಈ ರೈಲು ಚಿಕ್ಕಜಾಜೂರು ನಿಲ್ದಾಣದಲ್ಲಿ ಬೆಳಗ್ಗೆ 10 ಗಂಟೆ 39 ನಿಮಿಷಕ್ಕೆ ಆಗಮಿಸಿ 10 ಗಂಟೆ 40 ನಿಮಿಷಕ್ಕೆ ನಿರ್ಗಮಿಸುತ್ತೆ. ನಂಬರ್ 6, ಮಾರ್ಚ್ 7ರಿಂದ ಟ್ರೈನ್ ನಂಬರ್ 11035 ದಾದರ್ನಿಂದ ಮೈಸೂರು ಕಡೆಗೆ ಹೋಗುವ ರೈಲು ಸಂಜೆ 4 ಗಂಟೆ 4 ನಿಮಿಷಕ್ಕೆ ಚಿಕ್ಕಜಾಜೂರು ರೈಲ್ವೆ ಸ್ಟೇಷನ್ಗೆ ಬಂದು 4 ಗಂಟೆ 5 ನಿಮಿಷಕ್ಕೆ ನಿರ್ಗಮಿಸುತ್ತೆ. ನಂಬರ್ 7, ಮಾರ್ಚ್ 6ರಿಂದ ರೈಲು ಸಂಖ್ಯೆ 17309 ಯಶವಂತಪುರ ವಾಸ್ಕೋಡಿಗಾಮ ಎಕ್ಸ್ಪ್ರೆಸ್. ಈ ಟ್ರೈನ್ ಸಂಜೆ 6 ಗಂಟೆ 33 ನಿಮಿಷಕ್ಕೆ ಚಿಕ್ಕಜಾಜೂರು ನಿಲ್ದಾಣಕ್ಕೆ ಬಂದು 6 ಗಂಟೆ 34 ನಿಮಿಷಕ್ಕೆ ಹೊರಡುತ್ತೆ. ನಂಬರ್ 8, ಮಾರ್ಚ್ 6ರಿಂದ ರೈಲು ಸಂಖ್ಯೆ 17310 ವಾಸ್ಕೋಡಿಗಾಮದಿಂದ ಯಶವಂತಪುರ ಕಡೆಗೆ ಹೋಗುವ ಈ ರೈಲು ಬೆಳಗ್ಗೆ 8 ಗಂಟೆ 2 ನಿಮಿಷಕ್ಕೆ ಚಿಕ್ಕಜಾಜೂರು ನಿಲ್ದಾಣಕ್ಕೆ ಬಂದು 8 ಗಂಟೆ 3 ನಿಮಿಷಕ್ಕೆ ಹೊರಡುತ್ತೆ. ಸೊ ನೀವೇನಾದರೂ ಬೆಂಗಳೂರು ಮತ್ತು ಮೈಸೂರು ಕಡೆಗಳಿಂದ ಈ ಚಿತ್ರದುರ್ಗ ಬಳ್ಳಾರಿ ಕಡೆಗೆ ಹೋಗ್ತಾ ಇದ್ದರೆ ಈ ಟ್ರೈನ್ಗಳನ್ನು ಬಳಸಿ ಚಿಕ್ಕಜಾಜೂರು ಸ್ಟೇಷನ್ನಿಂದ ಮುಂದೆ ತೆರಳಲು ತುಂಬ ಅನುಕೂಲದಾಯಕವಾಗಲಿದೆ. ಸೊ ಈ ಮಾರ್ಗಗಳಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾ ಇದ್ದೀರಿ, ಈ ಮಾಹಿತಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ತಮ್ಮ ಕೆಲಸ ಕಾರ್ಯಗಳಿಗೆ ಈ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇದ್ದರೆ ಅವರಿಗೂ ಈ ಮಾಹಿತಿಯನ್ನು ತಪ್ಪದೇ ಶೇರ್ ಮಾಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.